Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್, ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ. ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಅನ್ನೋದು ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾನ್ಯ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ, ಮತ್ತೆ ಆ ಜನಗಳ ಕೆಲಸ ಮಾಡ್ತಲೇ ಇರ್ತೀವಿ. ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಿಲ್ಲ ಸರ್. ಈಗ ನಾನು ಇನ್ನು ಜನಕ್ಕೆ ಈ ತರದ್ದು ಇನ್ನೂ ಈ ಬಾರಿ ಬಜೆಟ್ ಅಲ್ಲಿ ಏನಾದ್ರು ವಿಶೇಷ ಇದೆಯಾ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಹೊಸ ಈ ಬಾರಿ ಬಜೆಟ್ ಮಂತಲ್ಲಿರೋ ಪ್ರೋಗ್ರಾಮ್ ಬಜೆಟ್ ನಲ್ಲಿ ಬಂದ್ಮೇಲೆ ನೋಡಿ ಸರ್. ಈಗ ಸರ್ ರಾಜ್ಯಕ್ಕೆ ಬಳ್ಳಾರಿಯ ವಿಚಾರದಲ್ಲಿ ಈಗ ಏನಾದ್ರು ಪ್ರತ್ಯೇಕ ತನಿಖೆ ವಿಚಾರದಲ್ಲಿ ತೀರ್ಮಾನ ಆಗ್ತಾ ಇದೆ. ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೇನೆ, ಗೊತ್ತಿಲ್ಲ ನನಗೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮಾಡಲಿ. ಅಲ್ಲ, ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಏನು ಇದರಿಂದ ಉದ್ದೇಶ, ಇವೆಲ್ಲ ದುರುದ್ದೇಶ ಇದೆ ಅನ್ನುವಂಥದ್ದು ಆರೋಪಗಳನ್ನ ಮಾಡಿದ್ದಾರೆ. ಸಿಬಿಐ ತನಿಖೆ ಯಾವಾಗಲೂ JDSನವರು BJPಯವರು ಕಾನೂನು ರೀತಿ ಮಾತಾಡಲ್ಲ, ಅವ್ರು ರಾಜಕೀಯವಾಗಿ ಮಾತಾಡೋದು. ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ, ನೋಡೋಣ. ಸರ್, ನಿನ್ನೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರಿ. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು, ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಪುನರಚನೆ ವಿಚಾರ ಈ ಸತಿ ಏನಾದ್ರು ಮಾತಾಡ್ತೀರಾ ಸರ್ ಡೆಲ್ಲಿಲಿ? ಸಂಪುಟ ಪುನರಚನೆ ವಿಚಾರ ಏನಾದ್ರು ನೋಡೋಣ, ಅವ್ರು ಕರೀಲಿ ಮಾತಾಡ್ತಾರೆ. ಸರ್, ಈಗ ಬೋಗದಿ ಪಟ್ಟಣ ಪಂಚಾಯತ್ ಒಂದು ಹುಡುಗ ಕೆಲಸ ಮಾಡ್ತಾರೆ ಸರ್. ಕೇರ್ಗಳ್ಳಿಯಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಒಂದು ಹುಡುಗ ಸತ್ತೋಯ್ತು. ಅದಕ್ಕೆ ನೀವು ಕೆಲಸ ಕೊಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿ ರಿಲೀವ್ ಮಾಡಬೇಕು ಅಂತ ಏನೋ ಇದಾಗ್ತಿದೆ ಅಂತ. ಡಿ ಸಾಲುಂಡಿ ಹುಡುಗ ಸರ್, ಗಮನಕ್ಕೆ ತರ್ತಾ ಇದೀವಿ ವಿಚಾರ. ನೋಡೋಣ, ನಾನು ವಿಚಾರ ಮಾಡ್ತೀನಿ. ಥ್ಯಾಂಕ್ ಯು. ಮುದ್ದುಂಡಿಯವರು ಥ್ಯಾಂಕ್ ಯು.